ಮೈಸೂರು ಜಿಲ್ಲೆಯಲ್ಲಿ ನಡೆದ ಈ ಘಟನೆ ಭಕ್ತರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ನಂಜನಗೂಡಿನ ಪ್ರಸಿದ್ಧ ನಂಜುಂಡೇಶ್ವರ ದೇವಸ್ಥಾನದ ಬಳಿ ಭಕ್ತರ ಸೌಲಭ್ಯಕ್ಕಾಗಿ ಹಾಕಲಾಗಿದ್ದ ಶಾಮಿಯಾನ ಗಾಳಿ ಮಳೆಗೆ ನೆಲಕ್ಕುರುಳಿದೆ. ಹೌದು, ನಿನ್ನೆ ತಡರಾತ್ರಿ ಸುರಿದ ಭಾರೀ ಗಾಳಿ ಮಳೆಯ ಪರಿಣಾಮ ದೇವಸ್ಥಾನದ ಹೊರಭಾಗದಲ್ಲಿ ಬಿಸಿಲಿನಿಂದ ರಕ್ಷಿಸಲು ಹಾಕಲಾಗಿದ್ದ ಶಾಮಿಯಾನ ಕುಸಿದಿದೆ. ಪ್ರತಿದಿನ ಸಾವಿರಾರು ಭಕ್ತರು ದೇವಸ್ಥಾನದ ಒಳಗೆ ಪ್ರವೇಶಿಸಲು ಸರತಿ ಸಾಲಲ್ಲಿ ನಿಲ್ತಾರೆ. ಹೆಚ್ಚುತ್ತಾ ಇರೋ ಬಿಸಿಲಿನ ತೀವ್ರತೆಯನ್ನ ಗಮನದಲ್ಲಿಟ್ಟುಕೊಂಡು ಭಕ್ತರಿಗೆ ನೆರಳು ಸಿಗಲೆಂದು ಈ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಪ್ರಕೃತಿಯ ಅಬ್ಬರಕ್ಕೆ ಈ ಶಾಮಿಯಾನ ತಡೆಯಲಾಗದೆ ನೆಲಕ್ಕುರುಳಿದೆ. ಇದರಲ್ಲೂ ಆಶ್ಚರ್ಯಕರ ಸಂಗತಿ ಏನಂದ್ರೆ ಬೆಳಗ್ಗೆ 8:30 ಆದರೂ ಈ ಶಾಮಿಯಾನವನ್ನ ಸರಿಪಡಿಸೋಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಭಕ್ತರು ಬಿಸಿಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಜಾಗನೇ ಇಲ್ಲ. ಟಿಕೆಟ್ ಎಲ್ಲಿ ತಗೊಳ್ಳೋದು ಮೇಡಮ್? ಸರ್ ಲೈನ್ ಬರಬೇಕು. ಒಳಗಡೆನೇ 100 ರೂಪಾಯಿ ಟಿಕೆಟ್ ಇದೆ, ಒಬ್ಬರು 100 ರೂಪಾಯಿ ಟಿಕೆಟ್. ಇನ್ನೊಂದು ಹಾಕಿದ್ರೆ ಏನಾಗುತ್ತೆ?